ಹಲೋ ಎವ್ರಿವನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಾನು ವಿಡಿಯೋ ಹಾಕ್ದಾಗ ನಿಮ್ಮ ವಾಯ್ಸ್ ಕೇಳೋಕ್ಕೆ ಆಗ್ತಿಲ್ಲ, ಆದಷ್ಟು ಬೇಗ ನೀವು ಹುಷಾರಾಗಿ ಅಂತ ಹೇಳಿದ್ರಿ. ಸೊ ನೋಡಿ, ನನ್ನ ವಾಯ್ಸ್ ಇವಾಗ ತುಂಬಾ ಕ್ಲಿಯರ್ ಆಗಿದೆ. ನಾನಿವಾಗ ತುಂಬ ಚೆನ್ನಾಗಿ ಹುಷಾರಾಗಿದ್ದೀನಿ. ಹಾಗೆ ನಿಮ್ಮ ಆರೈಕೆ ಯಾವಾಗಲೂ ನನ್ನ ಮೇಲಿರಲಿ. ಹಾಗೆ ಈ ವಿಡಿಯೋ ಬಂದುಬಿಟ್ಟು ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ. ನಾವು ಶಿವರಾತ್ರಿ ಹಬ್ಬದ ದಿನ ನಾರ್ಮಲಾಗಿ ಪೂಜೆ ಮಾಡಿ ಸಂಜೆ ಶಿವಲಿಂಗದ ಪೂಜೆ ಎಲ್ಲ ಮಾಡ್ಕೊಂಡಿದ್ವಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಏನಾದರೂ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ. ಸೊ ಇವತ್ತು ನಾನು ಅದೇ ಥರ ಮಾಡಿದ್ದೆ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನೈವೇದ್ಯಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ನೈವೇದ್ಯಕ್ಕೆ ಅನ್ನ, ಸಾಂಬಾರು, ಮೊಸರು ಅನ್ನ, ಕೋಸಂಬರಿ, ಕಡುಬು, ಪಲ್ಯ ಹಾಗೆ ಹೆಸರುಬೇಳೆ ಪಾಯಸನ ಕೂಡ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಮಾಡಿದ್ದಂಥ ತಂಬಿಟ್ಟನ್ನ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಎಲ್ಲ ಇಟ್ಕೊಂಡು ಅದಾದಮೇಲೆ ನಾವು ದೇವರಿಗೆ ನೈವೇದ್ಯನ ಮಾಡಿ ಆಮೇಲೆ ನಾವು ಊಟ ಮಾಡೋದು. ನಾನು ಯಾವಾಗಲೂ ಅಷ್ಟೇ ಪ್ರತಿಯೊಂದು ಹಬ್ಬನೂ ನಾನು ಟಿಫನ್ಗಿಂತ ಮುಂಚೆನೇ ಮಾಡ್ತೀನಿ. ಸೊ ಹಂಗಾಗಿ ಈ ಹಬ್ಬನೂ ಕೂಡ ಅಷ್ಟೇ ಟಿಫನ್ಗಿಂತ ಮುಂಚೆನೇ ಎಲ್ಲ ಮಾಡಿ ಹಸ್ಬೆಂಡ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತಲ್ವ. ಸೊ ಹಾಗಾಗಿ ಬೇಗನೆ ಟಿಫನ್ ಎಲ್ಲ ಮುಗಿಸಿ ಆಮೇಲೆ ಅದಾದಮೇಲೆ ಅವರು ಕೂಡ ಒಂದು ಧೂಪನ ಹಾಕಿ ನಾನು ಎಲ್ಲ ಧೂಪ ಹಾಕಿ ಅದಾದಮೇಲೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ದೊಡ್ಡ ಮಗಳದು ಅಂದರೆ ಸಮೀಕ್ಷಾದು ಬರ್ಡೇ ಇತ್ತು. ಸೊ ಹಾಗಾಗಿ ಅವಳದು ಬರ್ಡೇ ಕೂಡ ಇವತ್ತಿತ್ತಲ್ಲ. ಸೊ ಹಾಗಾಗಿ ಎಷ್ಟು ಬೇಗ ಅವಳಿಗೆ 7 ವರ್ಷ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ 7 ವರ್ಷ ಆಯಿತು. ನಿಜವಾಗ್ಲೂ ಇವಾಗಿನೂ ಹುಟ್ಟಿರೋ ಮಗು ಅವಳು ಅನ್ನಿಸ್ತಾ ಇದೆ. ಬಟ್ ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ಅಂದರೆ ಗೊತ್ತೇ ಆಗಲ್ಲ. ಸೊ ಅದಾದಮೇಲೆ ಅದೆಲ್ಲ ಆದಮೇಲೆ ನಾನು ಒಂದು ವಿಡಿಯೋ ಮಾಡ್ಕೊತಿದ್ದೆ, ದೇವ್ರದ್ದೆಲ್ಲನೂ ಪೂಜೆ ಮಾಡಿದ್ದು. ಅದೇನೋ ಗೊತ್ತಿಲ್ಲ, ಇವತ್ತು ನನ್ನ ಹಸ್ಬೆಂಡು ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ರು. ಸೊ ಮನಸ್ಸಲ್ಲಿ ಅದನ್ನು ನೆನೆಸ್ಕೊಂಡು ಹಾಗೆ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಮನಸ್ಸಲ್ಲಿ ನೆನೆಸ್ಕೊಂಡು ನಾನು ವಿಡಿಯೋನ ಮಾಡ್ತಿದ್ದೆ. ಅದೇನೋ ಗೊತ್ತಿಲ್ಲ, ನನ್ನ ಪೂಜೆ ಫಲ ಆ ದೇವರಿಗೆ ತಲುಪಿದೆ ಅನಿಸುತ್ತೆ. ನೀವೇ ನೋಡ್ಬೋದು. ನನಗೆ ನನ್ನ ಮನೆದೇವ್ರ ಕಡೆಯಿಂದ ಒಂದು ಪ್ರಸಾದ ಕೂಡ ಸಿಕ್ತು. ಎಷ್ಟು ಖುಷಿ ಆಯ್ತಂದರೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಿಜವಾಗ್ಲೂ ನನಗೆ ಅವತ್ತಿನ ದಿನ ತುಂಬಾ ತೃಪ್ತಿ ಆಯಿತು. ಆ ತೃಪ್ತಿ ಹೇಗಿತ್ತು ಅಂದರೆ ಹೇಳ್ಕೊಳ್ಳೋಕ್ಕೆ ಅಸಾಧ್ಯ. ದೇವ್ರು ನನಗೆ ಪ್ರಸಾದ ಕೊಟ್ಟಿದ್ದು ನನಗಂತೂ ತುಂಬ ಖುಷಿ ಆಯಿತು. ಅದೆಲ್ಲ ಆದಮೇಲೆ ನನ್ನ ಮಗಳು ಕೂಡ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಅವಳು ದೇವರಿಗೆಲ್ಲ ಪೂಜೆ ಮಾಡಿ ಅದೆಲ್ಲ ಆದಮೇಲೆ ಅವಳ ಮಾವ ಅವಳಿಗೋಸ್ಕರ ಒಂದು ಗಿಫ್ಟ್ನ ಕಳಿಸ್ಕೊಟ್ಟಿದ್ರು. ಅವಳು ಅದನ್ನು ಓಪನ್ ಮಾಡ್ತಾಯಿದ್ಲು. ನಿಜವಾಗ್ಲೂ ಅವಳಿಗೆ ಆ ಗಿಫ್ಟ್ನ ನೋಡಿ ತುಂಬಾ ಖುಷಿ ಆಗಿಬಿಡ್ತು. ಜೊತೆಗೆ ಅವ್ರ ಮಾವನ ಜೊತೆ ವೀಡಿಯೋ ಕಾಲಲ್ಲಿ ಕೂಡ ಮಾತಾಡಿಕೊಂಡು ಇಬ್ಬರು ಕೂಡ ಗಿಫ್ಟ್ನ ಓಪನ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ಅವಳು ಸ್ಕೂಲ್ಗೆ ಹೋದ್ಲು. ಸ್ಕೂಲ್ಗಿಂದ ಬಂದು ಸಂಜೆ ಅವಳು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗಿ ಅವ್ರ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಹಂಚಿ ಬಂದು ಮನೇಲಿ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಗ್ರ್ಯಾಂಡ್ ಏನು ಮಾಡಲಿಲ್ಲ, ತುಂಬಾ ಸಿಂಪಲ್ಲಾಗಿ ನಾವೇ 4 ಜನ ಹಾಗೆ ನಮ್ಮ ಓನರ್ ಆಂಟಿ ಮಗಳು ಒಬ್ಬಳು ಬಂದಿದ್ರು. ಅಷ್ಟು ಬಿಟ್ಟು ಇನ್ಯಾರೂ ಇರಲಿಲ್ಲ. ನಾವೇನೇ ಮಾಡ್ಕೊಂಡ್ವಿ. 6 ವರ್ಷದಿಂದ ಅಂತೂ ಅವಳಿಗೆ ತುಂಬಾ ಗ್ರ್ಯಾಂಡಾಗಿ ಬರ್ಡೇನ ಮಾಡಿದ್ವಿ. ಬಟ್ ಅದೇನೋ ಗೊತ್ತಿಲ್ಲ, ಈ ವರ್ಷ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಬರ್ಡೇ ಮಾಡೋ ಮೂಡರಿರಲಿಲ್ಲ. ಬಟ್ ಏನೋ ಅವ್ರಿಗೆ ಬೇಜಾರಾಗುತ್ತಲ್ಲ ಅಂತ ಹೇಳಿ ಒಂದು 1/2 kg ಅಷ್ಟು ಕೇಕ್ನ ತಂದು ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.